ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಈ ವಿಡಿಯೋ ಬೆಳಿಗ್ಗೆ ಶೂಟ್ ಮಾಡೋದ್ರಿಂದ ನಿಮಗೆ ಗುಡ್ ಮಾರ್ನಿಂಗ್ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ತಿಂಡಿಗೆ ನಾನು ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ದೋಸೆಗೆ ನಾನಿವತ್ತು ಬೀನ್ಸ್ ಪಲ್ಯನ ಮಾಡ್ತಾಯಿದ್ದೀನಿ. ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ನಾನು ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಆಲ್ರೆಡಿ ಈರುಳ್ಳಿ, ಟೊಮೊಟೊ, ಕಾಯಿ. ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ಯಾವ ರೀತಿ ಬೀನ್ಸಿನ ಪಲ್ಯ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಗೈಸ್. ಈ ರೆಸಿಪಿ ನೀವು ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಮತ್ತು ಪೂರಿಗೂ ಮ್ಯಾಚ್ ಆಗುತ್ತೆ. ಓಕೆ, ಇಡ್ಲಿ ಬಂದುಬಿಟ್ಟು ಮತ್ತು ಎಲ್ಲ ಥರದಕ್ಕೂ ಸೂಟಬಲ್ ಆಗುತ್ತೆ. ಓಕೆ ಗೈಸ್, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇಲ್ಲಿ ಸಾಸಿವೆ ತೊಗೊಂಡಿದ್ದೀನಿ. ನೋಡಿ, ಎಣ್ಣೆ ಕಾದಿದ್ದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಸಾಸಿವೆ ಚಿಟಪಟ ಅಂತ ಇದೆ. ಚಿಟಪಟ ಅನ್ಬೇಕಾದ್ರೆ ನಾನಿಲ್ಲಿ ದಪ್ಪಂದು 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ನಾನಿವತ್ತು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ, ಬದಲಾಗಿ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಇದೆ, ಬಟ್ ಎಲ್ಲರ ಹೆಲ್ತಿಗೂ ಹಸಿಮೆಣ್ಸಿನ್ಕಾಯಿ ಸೂಟ್ ಆಗೋಲ್ಲ. ನನ್ನ ಹೆಲ್ತಿಗಂತೂ ಸೂಟ್ ಆಗೋದೇ ಇಲ್ಲ. ಸೊ ಹಾಗಾಗಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಇವತ್ತು ಯೂಸ್ ಮಾಡ್ತಾಯಿದ್ದೀನಿ ಗೈಸ್. ಓಕೆ, ಈಗ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಓಕೆ ಫ್ರೆಂಡ್ಸ್, ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ನಾನಿಲ್ಲಿ ದಪ್ಪಂದು 2 ಟೊಮೊಟೊ ಹೆಚ್ಚಿಟ್ಟಿದ್ದೆ, ಈಗ ಅದು ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಗಾಯ್ಸ್. ಮತ್ತೆ ಲೈಟ್ ಹಾಕ್ಕೊಂಡು ಮಾಡ್ತಿರೋದ್ರಿಂದ ನನ್ನ ನೆರಳು ಕಾಣ್ತಾ ಇದೆ. ನಮ್ಮ ಮನೇಲಿ ಇಷ್ಟು ಬೀನ್ಸ್ ಪಲ್ಯ ಬೇಕಾಗುತ್ತೆ, ಪಲ್ಯ ಜಾಸ್ತಿನೇ ತಿಂತೀವಿ ನಾವು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹೆಚ್ಚಿಟ್ಕೊಂಡಿದ್ದೀನಿ. ತೊಳೆದು ನಾವು ಬೇರೆ ಹತ್ರ ತೆಗೆದಿಟ್ಕೋಬೇಕು. ನೆಕ್ಸ್ಟ್ ನಾವು ಕಾಯಿ ಹಾಕ್ತಾಯಿದ್ದೀವಿ. ಕಾಯಿ ಆಪ್ಷನಲ್, ನಮಗಂತೂ ತುಂಬ ಇಷ್ಟ. ಕಾಯಿ ಇಲ್ಲದೆ ನಾವು ಯಾವುದೇ ಥರ ಅಡುಗೆ ಮಾಡಲ್ಲ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಓಕೆ ಗೈಸ್, ಕೆಲವೊಬ್ರು ಕಾಯಿ ಹಾಕ್ತೆ ಮಾಡಲ್ಲ. ಅದಕ್ಕೆ ಫ್ರೆಂಡ್ಸ್, ಟೊಮೊಟೊ ಎಣ್ಣೆ ಬಿಡ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಕಾಯಿ ಹಾಕ್ತಾಯಿದ್ದೀನಿ. ಕಾಯಿ ಲಾಸ್ಟಿಗೂ ಹಾಕ್ಬೋದು ನೀವು, ನಾನು ಫಸ್ಟೇ ಹಾಕ್ತಾಯಿದ್ದೀನಿ. ಏಕೆಂದರೆ ಎಣ್ಣೆ ನೀಟಾಗಿ ಫ್ರೈ ಆದರೆ ಕಾಯಿ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ಕೂಡ ಒಳ್ಳೆಯದು. ಲಾಸ್ಟಿಕ್ಕಿಂತ ಇದ್ರೆ ಎಣ್ಣೆಗೆ ಹಾಕಿ ಸ್ವಲ್ಪ ಮ್ಯಾಶ್ ಮಾಡಬೇಕು. ಈಗ ನಾನು ಏನು ಮಾಡ್ತೀನಿ ಅಂದರೆ ಹಚ್ಚಿಟ್ಕೊಂಡಿರೋ ಬೀನ್ಸ್ ಹಾಕ್ತೀನಿ. ಫ್ರೆಂಡ್ಸ್, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಯಾಕೆಂದರೆ ಟೇಸ್ಟ್ ಆವಾಗಲೇ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸ್ಪೈಸಸ್ ಬಂದರೆ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ. ಇದು ಅರಿಶಿನ, ಇದು ಖಾರ, ಇದು ಧನಿಯಾ ಪುಡಿ ಇಷ್ಟ ಹಾಕ್ತಾಯಿದ್ದೀನಿ. ಬೀನ್ಸ್ ಚೆನ್ನಾಗಿ ಬೇಯಬೇಕಲ್ಲ, ಸೊ ಹಾಗಾಗಿ 1 ಲೋಟ ನೀರು ಹಾಕ್ತಾಯಿದ್ದೀನಿ ನಾನು. ನೀರೆಲ್ಲ ಇಂಟ್ಕೊಳ್ಳೋಂಗೆ ಪಲ್ಯ ಮಾಡೋದು ನಾನು. ನೋಡಿ, ಈಗ ಎಲ್ಲ ನೀಟಾಗಿ ಇದನ್ನು ತಿರುಗ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಮತ್ತೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಏನಕ್ಕೆ ಇಷ್ಟೊಂದು ನೀರು ಹಾಕಿದ್ದೀನಿ ಅಂದರೆ ಸ್ವಲ್ಪ ಬೀನ್ಸ್ ಇದು ಬಲ್ತಿದೆ, ಎಳೆ ಬೀನ್ಸ್ ಅಲ್ಲ. ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೆ ನಾನಿವತ್ತು ಬಾಣಲೆಯಲ್ಲಿ ಮಾಡ್ತಿಲ್ಲ, ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಈಗ ಕುಕ್ಕರ್ ಮುಚ್ಚಳನ ನಾನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸಿದ್ರೆ ಪಲ್ಯ ಚೆನ್ನಾಗಾಗತ್ತೆ. ಆ ನೀರೆಲ್ಲ ನೀಟಾಗಿ ಇಂಟ್ಕೊಂಡ್ಬಿಡುತ್ತೆ. ನಾನು ನಿಮಗೆ ಎಲ್ಲ ಆದಮೇಲೆ ಲಾಸ್ಟಿಗೆ ತೋರಿಸ್ತೀನಿ. ಓಕೆನಾ ಗೈಸ್, ವೆಯ್ಟ್ ಮಾಡಿ 5 ಮಿನಿಟ್ಸ್. ಅಲ್ಲಿ ರೆಡಿಯಾಗಿದ್ದೆ. ಇವತ್ತು ಮಂಗಳವಾರ, ನಾವು ಸಂಡೇ ಸಂಜೆ ನಾನ್ ವೆಜ್ ಮಾಡಿದ್ವಿ, ಚಿಕನ್. ಬಟ್ ನಾವು ಸೋಮವಾರ ತಿಂದಿಲ್ಲ, ಹಾಗೆ ಉಳಿದಿದ್ದೆ. ಇದು ಕೂಡ ನಾವು ದೋಸೆಗೆ ಮ್ಯಾಚ್ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಹಸ್ಬೆಂಡ್ಗೆ ಇದು ಇಷ್ಟ. ಅವ್ರ ದೋಸೆಗೆ ಇದನ್ನು ತಿಂತಾರೆ, ನಾನು ಅದನ್ನು ತಿಂತೀನಿ. ಈ ಥರ ನಮ್ಮ ಮನೇಲಿ ಡಿಫ್ರೆಂಟ್.